ಲೇಡೀಸ್ ಅಂಡ್ ಜೆಂಟಲ್ ಗಾಯ್ಸ್, ನನ್ನ ಶ್ರೀಮತಿ ಇವತ್ತು ತೊಗರಿ ಕಾಳು ಸಾರು ಮಾಡ್ತಾ ಇದ್ದಾರೆ. ಅವರು ತುಂಬ ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿ ರುಚಿಕರವಾದ ಹೆಲ್ದಿ ಸಾಂಬಾರು ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ಲೇಡೀಸ್ ಅಂಡ್ ಜೆಂಟಲ್ ಗಾಯ್ಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ, ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ನಿಮ್ಮೆಲ್ಲರಿಗೂ ಸ್ವಾಗತ. ಕಡಾಯನ್ನು ಇಟ್ಟು ಎಣ್ಣೆ ಹಾಕಿ ಅದಕ್ಕೆ 2 ಈರುಳ್ಳಿ 1 ಬೆಳ್ಳುಳ್ಳಿ ಎಸಲನ್ನು ಹಾಕಿ ಹುರ್ಕೊಳ್ತಾ ಇದ್ದಾರೆ. ಇವರು ತುಂಬ ಸಿಂಪಲ್ ಆಗಿ ಒಳ್ಳೆ ಸಾಂಬಾರು ಮಾಡ್ತಾರೆ. ಆದ್ದರಿಂದ ಈ ವಿಡಿಯೋ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈಗ ತೊಗರಿ ಕಾಳು ಸೀಸನ್ ಬಂದಿದೆ. ತೊಗರಿ ಕಾಳನ್ನು ನಿಮಗೆ ಮಾರ್ಕೆಟಲ್ಲಿ 50 ರೂಪಾಯಿಂದ 45ರಿಂದ ಸ್ಟಾರ್ಟ್ ಆಗೋಗಿದೆ. ತೊಗೊಂಬನ್ನಿ, ತೊಗರಿಕಾಯಿನ ಬಿಡಿಸಿ ಸಾಂಬಾರು ಮಾಡಿ. ಈಗ ತುಪ್ಪ ಚೆನ್ನಾಗಿ ತಿನ್ನಿ. ಚಳಿ ಕಾಲದಲ್ಲಿ ತುಪ್ಪ ಚೆನ್ನಾಗಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನನ್ನ ಶ್ರೀಮತಿ 2 kg ತೊಗರಿಕಾಯಿ ತಂದಿದ್ರು, ಬಿಡಿಸಿಟ್ಕೊಂಡಿದ್ದಾರೆ. ಸುಮಾರು 1 kg ಅಷ್ಟು ತೊಗರಿ ಕಾಳು ಸಿಕ್ಕಿದೆ. ತೊಳೆದು ಇದ್ರ ಜೊತೆಗೆ ಇವರು ಹಾಕ್ಕೊಳ್ತಾ ಇದ್ದಾರೆ ಬದನೆಕಾಯಿ, ಆಲೂಗಡ್ಡೆ, ಟೊಮೆಟೊ ಕಟ್ ಮಾಡಿಕೊಂಡು ಕೊಬ್ಬರಿ ಹಾಕ್ಕೊಂಡು ರುಬ್ಕೊಳ್ತಾರೆ. ಹೇಗೆ ಏನು ಮಸಾಲ ಹಾಕ್ತಾರೆ ಅಂದರೆ ನೋಡ್ಕೊಳ್ಳಿ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ರಲ್ಲ, ಅದು ಗೋಲ್ಡನ್ ಕಲರ್, ಜಾಸ್ತಿ ಗೋಲ್ಡನ್ ಕಲರ್ ಬಂದಿಲ್ಲ, ಸುಮ್ಮನೆ ಸ್ವಲ್ಪ ಬ್ರೌನಿಶ್ ಬಂದಾಗ ಎತ್ಕೊಂಡು ಈಗ ಇದನ್ನು ರುಬ್ತಾರೆ. ಆ ರುಬ್ಬೋದಕ್ಕೆ ಏನೇನು ಹಾಕ್ತಾರೆ ಅಂದರೆ ಹುಣಸೆಹಣ್ಣು ಹಾಕಿದ್ದಾರೆ, ಆಮೇಲೆ ಕೊಬ್ಬರಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪೌಡರ್ ಯೂಸ್ ಮಾಡ್ತಾ ಇದ್ದಾರೆ. ಹೋಮ್ ಮೇಡ್ ಸಾಂಬಾರು ಪೌಡರ್, ಬೇರೆ ಯಾವುದು ರೆಡಿಮೇಡ್ ಮಸಾಲ ಹಾಕ್ತಾಯಿಲ್ಲ. ನೀವು ಒಂದು ವೇಳೆ ರೆಡಿಮೇಡ್ ಯೂಸ್ ಮಾಡ್ತೀರಿ ಅಂದರೆ ಬರೀ ಸಾಂಬಾರು ಪುಡಿನೇ ಹಾಕಿ, ಗರಂ ಮಸಾಲ ಏನು ಹಾಕೋಕ್ಕೆ ಹೋಗಬೇಡಿ. ಆಮೇಲೆ ಯಾವುದು ಅಕ್ಕ ಮಸಾಲ ಸಾಕಬೇಡಿ. ಇದು ನ್ಯಾಚುರಲ್ ಫ್ಲೇವರ್ ಇರುತ್ತಲ್ಲ, ಸಾಕಾದಾಗಿ ಬರುತ್ತೆ ನಮ್ಗೆ ಅವಾಗ. ನೋಡಿ, ಈಗ ಕಾಳುಗಳನ್ನ ತೊಳೆದು ಎತ್ಕೊಂಡಿದ್ದಾರೆ. ಅದರಲ್ಲಿ ಆಲೂಗಡ್ಡೆ, ಬದನೆಕಾಯಿನ ತೊಳೆದು ಹಾಕಿ ನೀರು ಹಾಕಿ ಮಸಾಲನೂ ಒಟ್ಟಿಗೆ ಹಾಕ್ಬಿಡ್ತಾ ಇದ್ದಾರೆ. 1 ವಿಜಿಲ್ ಹೊಡಿಸ್ತಾರೆ. ಇದು 5 ಲೀಟ್ರ್ ಕುಕ್ಕರ್ ಆದ್ದರಿಂದ 1 ವಿಜಿಲ್ಗೆ ಬೆಂದುಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 1 ವಿಜಿಲ್ಗೆ ಬೆಂದ್ಬಿಡುತ್ತೆ. 1 ವಿಜಿಲ್ಗೆ ಬೆಂದುಬಿಡುತ್ತೆ ಅಂದರೆ ನೀವು ಪೂರ್ತಿ ಅದರಲ್ಲಿ ಇರೋ ಗ್ಯಾಸು ಅದು ಹೋಗೋವರೆಗೂ ವಿಜಿಲ್ನ ಎತ್ತಬೇಡಿ. ಅದು ಪೂರ್ತಿಯಾಗಿ ಹೊರಟೋದ್ಮೇಲೆ ವಿಜಿಲ್ ಎತ್ತಿದ್ರೆ ಅವಾಗ ಬೆಂದಿರ್ತಾರೆ. ನೀವೇನಾದರೂ ವಿಜಿಲ್ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಟ್ಟು ಬೇಗ ಎತ್ಬಿಟ್ರೆ ಅದು ಬೇಯೋದಿಲ್ಲ. 2 ವಿಜಿಲ್ ಹೊಡ್ಸ್ಕೊಬೇಕಾಗುತ್ತೆ. ಇಲ್ಲಿ ನಾನು ಕುಕ್ಕರಲ್ಲಿ ಮಾಡೋದಕ್ಕಿಂತನೂ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಕಂಚು ಪಾತ್ರೆ, ತಾಮ್ರದ ಪಾತ್ರೆ, ಆ ರೀತಿ ಪಾತ್ರೆಯಲ್ಲಿ ಮಾಡ್ಕೊಂಡು ತಿನ್ನಿ. ಸಿಲ್ವರ್ ಪಾತ್ರೆ ಬೆಳೆಸಬೇಡಿ. ನನ್ನ ಶ್ರೀಮತಿ ಕೇಳೋದಿಲ್ಲ. ಅವ್ರಿಗೆ ಬೇರೆ ಕುಕ್ಕರ್ ತಂದು ಇಟ್ಟಿದ್ದೀನಿ, ಆದರೂ ಅವರು ಸಿಲ್ವರ್ ಕುಕ್ಕರಲ್ಲೇ ಮಾಡ್ತಾರೆ. ಏನು ಮಾಡೋದು ನಾವು? ಅವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಓಕೆ, ನೀವಾದರೂ ಕೇಳಿ ಪ್ಲೀಸ್. ಸಿಲ್ವರ್ ಕುಕ್ಕರಲ್ಲಿಗಿಂತನೂ ಸ್ಟೀಲ್ ಪಾತ್ರೆಗಳಲ್ಲಿ ಬೇಯಿಸಿ, ಕಂಚು ತಾಮ್ರ ಪಾತ್ರೆಗಳಲ್ಲಿ ಮಾಡ್ಕೊಂಡು ತಿನ್ನಿ, ಹೆಲ್ದಿಯಾಗಿರಿ. ನಾನು ತರೋ ವಿಡಿಯೋಗಳೆಲ್ಲ ಈ ರೀತಿ ಹೆಲ್ದಿ ವಿಡಿಯೋಸ್ ಇರ್ತವೆ. ಅದರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 1 ವಿಜಿಲ್ ಬಂದಿದೆ. ಆ ನಂತರ ನನ್ನ ಶ್ರೀಮತಿ ಒಗ್ಗರಣೆಗೆ ಹಾಕ್ತಾಯಿದ್ದಾರೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿದ್ದಾರೆ. ಸಾಸಿವೆ ಚಿಟ ಅಂದ ನಂತರ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿಗೆ ಒಗ್ಗರಣೆ ಕೊಡ್ತಾಯಿದ್ದಾರೆ. ಇಷ್ಟೇ, ತುಂಬ ಸಿಂಪಲ್. ಕಾಳು ಮಸಾಲೆ ಜೊತೆಗೆ ಬೇಯಿಸ್ಕೊಂಡ್ರು, 1 ವಿಜಿಲ್ ಹೊಡ್ಸ್ಕೊಂಡ್ರು, ಒಗ್ಗರಣೆಗೆ ಹಾಕ್ಕೊಂಡ್ರು. ಇವಾಗ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಘಮ ಬೇರೆ ಸಕ್ಕದಾಗಿ ಬರ್ತಾ ಇದೆ. ಇವಾಗ ಆ ಕಡಾಯಿ ಒಳಗೆ ಇದನ್ನು ಬಗ್ಸಿದ್ರೆ ರೆಡಿ ಆಯಿತು. ನಿಧಾನಕ್ಕೆ ಬಗ್ಸ್ಬೇಕು, ಬಿಸಿ ಇರ್ತದೆ. ಯಾವುದೇ ಕಾರಣಕ್ಕೂ ಆ ಥರ ಮಾಡಬೇಡಿ. ಬಿಸಿ ಇದೆ, ನಿಧಾನಕ್ಕೆ ಆಯಿತು. ನೋಡಿ ಹೆಂಗೆ ಬರ್ತಾ ಇದೆಯಲ್ಲ, ಚಿಟ ಅಂತ ಬಂದ್ಬಿಡ್ತು. ಸಾವಧಾನವಾಗಿ ಮಾಡಿ, ನಿಧಾನಕ್ಕೆ ಏನೂ ಅವಸರ ಪಡಬೇಡಿ. ಕೆಲವರು ಏನು ಮಾಡ್ತಾರೆ ಅಂದರೆ ಸಾಂಬಾರು ಒಳಗೆ ಅಂದರೆ ಸರ್ವಿಸ್ ಸ್ಪೂನ್ ಇರುತ್ತೆ, ನಾವು ಸಾಂಬಾರು ಕೈ ಇರುತ್ತಲ್ಲ ಅದರಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಪಾತ್ರೆ ಒಳಗೆ ಮುಚ್ಚಿಬಿಡ್ತಾರೆ. ಅದು ತುಂಬ ಈಸಿ. ನನಗೆ ಇದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್. ಹಿಂಗೆ ಬಗ್ಸೋದ್ರಿಂದ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ತಾವು ಬಗ್ಸೋಕ್ಕೆ ಹೋಗಬೇಡಿ. ಒಂದು ಏನು ಹೇಳ್ತಾರೆ, ಡಬ್ಬಲ್ಲಿ ಒಗ್ಗರಣೆ ಹಾಕ್ಕೊಳ್ಳಿ, ಆಮೇಲೆ ಸಾಂಬಾರು ಒಳಗೆ ಅದ್ಬಿಡಿ. ಅದು ಬೆಟರ್, ತುಂಬ ಈಸಿ. ಈಗ ನೋಡಿ, ಬದನೆಕಾಯಿ ಬೆಂದಿದೆ, ಆಲೂಗಡ್ಡೆನೂ ಬೆಂದಿದೆ, ಕಾಳು ಸಹ ಬೆಂದಿದೆ. ತುಂಬ ಚೆನ್ನಾಗಿತ್ತು ಸಾಂಬಾರು. ನಾವು ತಿಂದಾಗ ಸಾಕಾಗಿತ್ತು. ಮಕ್ಕಳಿಗೆ ಟಿಫನ್ ಕ್ಯಾರಿಗೂ ಇದನ್ನೇ ಹಾಕ್ಕೊಂಡೋದ್ರು. ಸ್ನ್ಯಾಕ್ಸ್ಗೆ ಕಾಳುಗಳು ಮಾತ್ರ ಹಾಕ್ಕೊಂಡೋದ್ರು. ಅವರು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನೋಡಿ, ಈಗ ನನ್ನ ಮಗಳು ತಿಂದೆ ಹೇಳ್ತಾ ಇದ್ದಾಳೆ ಹೇಗಿದೆ ಅಂತ. ನನ್ನ ಮಗಳ ಹೆಸರು ಪ್ರಿಯಭಾಷಿನಿ. ಹೇಗಿದೆ ಪುಟ? ಚೆನ್ನಾಗಿದೆ, ಸೂಪರ್. ಈಗ ಬಡಿಸಿ ತೋರಿಸ್ತೀನಿ ತಟ್ಟೆ ಒಳಗೆ ಹೇಗಿದೆ ಅಂತ. ಸ್ವಲ್ಪ ರೈಸು, ಸ್ವಲ್ಪ ಕಾಳು ಸಾರು ಹಾಕ್ಕೊಂಡು ಬಿಸಿ ತಿಂತಾ ಇದ್ರೆ ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ, ಹಂಗಾಯ್ತು. ಲೇಡೀಸ್ ಅಂಡ್ ಜೆಂಟಲ್ ಗಾಯ್ಸ್, ಒಳ್ಳೆ ತಿನ್ನಿ, ಒಳ್ಳೇದಾಗಿರಿ. ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ. ಇದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾರಿಸ್ತಾ ಇದ್ರೆ ಚಿರ್ಕ ಅಂತ ತಿನ್ಬೇಕಂಡ್ರಿ. ಈ ಚಳಿ ಕಾಲದಲ್ಲಿ, ಮಳೆ ಕಾಲದಲ್ಲಿ
ತುಪ್ಪನ ಚೆನ್ನಾಗಿ ತಿನ್ನಿ, ಹೆಲ್ದಿಯಾಗಿರಿ, ಮಕ್ಕಳಿಗೂ ಚೆನ್ನಾಗಿ ತಿನ್ನಿಸಿ. ನಿಮ್ಮ ಊಟದಲ್ಲಿ ಕಾಳುಗಳನ್ನ ಚೆನ್ನಾಗಿ ಉಪಯೋಗಿಸಿ. ಮೊಳಕೆ ಕಟ್ಟು ಸಾಂಬಾರು ತಿನ್ನಿ, ಹುಳಿಕಾಳು ತಿನ್ನಿ, ತೊಗರಿಕಾಳು ತಿನ್ನಿ, ಅವರೆಕಾಳು ತಿನ್ನಿ. ಈಗ ತೊಗರಿಕಾಳು ಸೀಸನ್ ಸ್ಟಾರ್ಟ್ ಆಗಿದೆ, ಮಾಡಿ ತಿನ್ನಿ, ಖುಷಿಪಡಿ. ಮತ್ತು ಅವರೆಕಾಳು ಬರುತ್ತೆ, ಅವರೆಕಾಳನ್ನು ಚೆನ್ನಾಗಿ ತಿನ್ನಿ. ಸೀಸನ್ನಲ್ಲಿದ್ದಾಗೆಲ್ಲ ತಿಂದು ಖುಷಿಪಟ್ಟು. ನಾನು ನಿಮ್ಗೇನು ಹೇಳ್ತೀನಿ ಅಂದರೆ, ನಿಮ್ಮ ಊಟದ ಜೊತೆಗೆ ಸ್ವಲ್ಪ ನುಗ್ಗೆ ಸೊಪ್ಪಿನ ಎಲೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನುಗ್ಗೆ ಸೊಪ್ಪು ಎಲೆ ಹಾಕ್ಕೊಂಡು ಊಟ ಚೆನ್ನಾಗಿ ತಿನ್ನಿ. ನಿಂಬೆಹಣ್ಣು ಪ್ರತಿದಿನ ಊಟದ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ತಿನ್ನಿ, ಹೆಲ್ದಿ ಆಗಿರಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ.